ದಿನ ಕಳೆದ ಹಾಗೆ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಅಧಿಕಾರದ ಅಹಮ್ಮನ್ನ ಇಳಿಸ್ತೇನೆ, ನಾನು ಯಾರಿಗೂ ಜಗ್ಗಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಹಾಗೂ ದೇವೇಗೌಡರ ಮಧ್ಯೆ ಇರುವಂತಹ ಗರ್ವಭಂಗದ ಫೈಟ್ ಏನಿದೆ, ಆ ಫೈಟ್ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಗುಡುಗಿದ್ದಾರೆ. ಕುಮಾರಸ್ವಾಮಿನ ಮುಗಿಸ್ತೀನಿ ಅಂತೆಲ್ಲ ಹೇಳ್ತಾರೆ. ಇನ್ನೊಂದು ಕಡೆಗೆ ಪಕ್ಷವನ್ನ ಒಡೆಯೋ ಕೆಲಸವನ್ನ ಮಾಡ್ತಾರೆ. JDS ತೆಗಿತೀನಿ ಅಂತಾರೆ. ನಿನ್ನ ಮಗನನ್ನ ಗೆಲ್ಸೋಕೆ ಆಗಲಿಲ್ಲ, ಈಗ ಅವನೇ ನಿಂತು ಗೆಲ್ತಾನ ಅಂತೆಲ್ಲ ವ್ಯಂಗ್ಯವಾಡ್ತಾರೆ. ಇಂಥ ಅಹಮ್ಮು ದರ್ಪವನ್ನೆಲ್ಲ ನಾನು ಇಳಿಸ್ತೇನೆ, ಕುಳಿತಿದ್ದೀನಿ, ಆದರೆ ಬುದ್ಧಿ ಕೆಲಸ ಮಾಡುತ್ತೆ, ಯಾರಿಗೂ ನಾನು ಜಗ್ಗಲ್ಲ. ಇವರು ಏನೇನು ಮಾಡಿದ್ದಾರೆ ಒಂದೊಂದಾಗಿ ಜನರ ಮುಂದೆ ಬಿಡಿಸಿಡೋ ಕೆಲಸವನ್ನು ನಾನು ಮಾಡ್ತೀನಿ. ಏಪ್ರಿಲ್ 4 ಹಾಸನದಲ್ಲಿ 60-70 ಸಾವಿರ ಜನ ಸೇರ್ತಾರೆ. ಅಲ್ಲೇ ಹೇಳಬೇಕಾದ ಸಂದೇಶವನ್ನ ಕೊಡಬೇಕಾದವರಿಗೆ ತಲುಪಿಸ್ತೀನಿ ಅಂತ ಕೂಡ ಗುಡುಗಿದ್ದಾರೆ. ಏಪ್ರಿಲ್ 5ಕ್ಕೆ ಹಾಸನಕ್ಕೆ ಅವರು ಬರ್ತಾರಂತೆ. ಬರಲಿ ಬಿಡಿ, ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಅಂತ ಕಾದು ನೋಡೋಣ. ಈ ಬಾರಿ ಜನ ತೀರ್ಮಾನ ಮಾಡ್ತಾರೆ ಅಂದ್ರು ದೇವೇಗೌಡರು. ಈ ಸಾರಿ ಮುಗಿಸ್ತೀವಿ. ಬರೀ ಒಂದು ಕ್ಷೇತ್ರ ನಾನು ಇದನ್ನೇ ಹೇಳಿದೆ. ಈ ಗರ್ವದ ಮಾತನ್ನು ಆಡಬೇಡಿ. ನಾನು ಹೇಳಿದ್ದೇನೆ, JDS ತೆಗಿತೀನಿ. ಏನು ಕುಮಾರಸ್ವಾಮಿ, ನಿನ್ನ ಮಗನ್ನ ಗೆಲ್ಲಿಸೋ ಯೋಗ್ಯತೆ ಇಲ್ಲ ನಿನಗೆ, ನೀನು ಇವತ್ತು ಅಭ್ಯರ್ಥಿ ಆಗಿದ್ದೀನಿ, ನಿನ್ನ ಮುಗಿಸ್ತೀನಿ. ಸಿದ್ದರಾಮಯ್ಯ ಹೇಳ್ತೀನಿ, ಅಧಿಕಾರದ ಅಹಮ್ ಇದೆಯಲ್ಲ, ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರಿಗೆ ಜಗ್ಗದು, ಯಾರಿಗೆ ಜಗ್ಗದು. ಏನೇನು ಅವರು ಮಾಡಿದ್ದಾರೆ ಒಂದೊಂದು ಎಳೆಯಾಗಿ ಬಿಡಿಸ್ತೇನೆ. ವ್ಯಕ್ತಿಗತವಾಗಿ ಹೇಳ್ತೇನೆ, ಸಮಾಜದ ಬಗ್ಗೆ ತುಂಬಾ ಗೌರವ. ಚಕ್ರಿ ದೊಡ್ಡೇಗೌಡರು ಮೆನ್ಷನ್ ಮಾಡಿ, ತಿಪ್ಪೇಸ್ವಾಮಿ ಇವತ್ತು ಅವ್ರನ್ನ ಮೆನ್ಷನ್ ಮಾಡ್ತಾರೆ. ಅವರು ಕುರುಬರು, ಸಮಾಜದ ಬಗ್ಗೆ ನನಗೆ ಅದು ಈ ವ್ಯಕ್ತಿಯ ಯಾರನ್ನ ಕರ್ಕೊಂಡು ಬಂದು ಮೊನ್ನೆ ಆಪರೇಷನ್ ಮಾಡಿ ಹೌದು ಸತ್ಯ. 4ನೇ ತಾರೀಕು ಸುಮಾರು 60-70 ಜನ ಆ ಸಭೆಯಲ್ಲಿ ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ನಿರೀಕ್ಷೆ ಮಾಡಿದಂತೆ ಎಚ್.ಡಿ. ದೇವೇಗೌಡರು ಗುಡುಕ್ತಾ ಇದ್ದಾರೆ. ಆ ಮೂಲಕ ಮಾಜಿ ಗುರು ಶಿಷ್ಯರ ನಡುವಿನ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಜೊತೆಗೆ ಜಿದ್ದಿಗೆ ಕಾರಣ ಆಗ್ತಾ ಇದೆಯಾ, ವೇದಿಕೆ ಆಗ್ತಾ ಇದೆಯಾ ಹಾಸನ? ಹೌದು ಬಂತು. ಏನು ದೇವೇಗೌಡರಿಂದ ಮೊಮ್ಮಗನ ಪರವಾಗಿ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿದ್ರು. ಮಠದಲ್ಲಿ ನಡೆದಂತಹ JDS ಕಾರ್ಯಕರ್ತರ ಸಭೆಯಲ್ಲಿ ಸಂಪೂರ್ಣವಾಗಿ ಅವರು ಮೊಮ್ಮಗನ ಪರ ಮತಯಾಚನೆಯನ್ನು ಬಿಟ್ಟು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಅಧಿಕಾರದ ಮದ ಈ ರೀತಿಯ ಮಾತುಗಳನ್ನ ಆಡಿಸ್ತಾ ಇದೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಾರೆ. ಅವ್ರ ಮಗನ್ನ ಗೆಲ್ಲಿಸ್ತಾ ಇದ್ದವರು ಈಗ ಚುನಾವಣೆ ನಿಂತರೆ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದು ಸಾಧ್ಯ ಇಲ್ಲ. ಈ ದೇವೇಗೌಡ ಇನ್ನೂ ಬದುಕಿದ್ದೇನೆ, ನನ್ನ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲವರು, ಅದೇ ಬುದ್ಧಿ ಶಕ್ತಿ ಇದೆ. ಸಿದ್ದರಾಮಯ್ಯನವರು ಏನೇನ್ ಮಾಡಿದ್ದಾರೆ ಅದನ್ನ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರಿಗೆ ಅಹಮ್ಮು ನೆತ್ತಿಗೇರಿದೆ, ಇದನ್ನ ನಾನು ಇಳಿಸ್ತೀನಿ ಅಂತ ಹೇಳಿ ತೀವ್ರ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಮಮತಾ. ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದನ್ನ ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ. ಹಾಸನದಲ್ಲಿ ಬರುವ ದಿನಗಳಲ್ಲಿ ಯಾವ ರೀತಿಯಾದಂತಹ ವೇದಿಕೆ ಮಾಜಿ ಗುರು ಶಿಷ್ಯರ ನಡುವೆ ಜಿದ್ದಾಜಿದ್ದಿಗೆ ಸೃಷ್ಟಿ ಆಗುತ್ತೆ, ಜೊತೆಗೆ ಸಾಕ್ಷಿ ಆಗುತ್ತೆ ಅನ್ನೋ ಕುತೂಹಲ ಕೂಡ ಮೂಡ್ತಾ ಇದೆ.